ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತ ಆಲ್ರೆಡಿ ಅರ್ಥ ಆಗಿರಬೇಕು. ಎಸ್ ಫ್ರೆಂಡ್ಸ್, KPTCLನಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಯಾರದ್ದೋ ಬಂದಿದೆ, ಸಿಗ್ನೇಚರು ಯಾರದ್ದೋ ಬಂದಿದೆ. ಸೊ ಏನಿದಪ್ಪ, ಫೋಟೋ ಯಾರ್ದು ಸಿಗ್ನೇಚರ್ ಯಾರ್ದು ನಮ್ಗೆ ಗೊತ್ತಿಲ್ಲ. ಸೊ ನಾವು ಇನ್ನೂ ಫೋಟೋ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿಲ್ಲ, ಆದರೂ ಕೂಡ ಫೋಟೋ ಮತ್ತು ಸಿಗ್ನೇಚರ್ ಈ ರೀತಿ ಅಪ್ಲೋಡ್ ಆಗಿಬಿಟ್ಟಿದೆ. ಇದಕ್ಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತಾ? ಸೊ ತುಂಬ ಅಂದರೆ ತುಂಬ ಟೆನ್ಷನ್ ತೊಗೊಂಡು ಕೂತ್ಕೊಂಡ್ಬಿಟ್ಟಿದ್ರೆ. ಅದರಲ್ಲೂ ಎಷ್ಟೆಷ್ಟೋ ಪರ್ಸೆಂಟೇಜ್ ಆದವರು ಅಂತೂ ನಿದ್ರೆನೇ ಮಾಡಿರಲ್ಲ ಅನ್ಸುತ್ತೆ. ಸೊ ಇದ್ರದ್ದೆಲ್ಲ ಮಾಹಿತಿಯನ್ನು ವಿವರವಾಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಮತ್ತು ಈ ರೀತಿ ಪ್ರಾಬ್ಲಮ್ ಆದವ್ರಿಗೆ ಫಸ್ಟ್ ಶೇರ್ ಮಾಡಿ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದೇನಂತಂದರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು, ಅದೇ ರೀತಿ KPTCLಗೆ ಸಂಬಂಧಪಟ್ಟಿರೋ ಎಲ್ಲ ಮಾಹಿತಿ ಅಷ್ಟೇ ಅಲ್ಲದೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ತುಂಬ ಲ್ಯಾಗ್ ಆಗಿ ಎಳಿತಾ ಕೂತ್ಕೊಳ್ಳಲ್ಲ. ಸೊ ಇವಾಗ ಫೋಟೋ ಮತ್ತು ಸಿಗ್ನೇಚರು ನಿನ್ನೆ ಅಂತೂ ಹೈಯೆಸ್ಟ್ ಆಗಿಬಿಟ್ಟಿದೆ ಈ ರೀತಿ. ಏನಕ್ಕಂದರೆ ನಿನ್ನೆ ಲಾಸ್ಟ್ ಡೇಟ್ ಇತ್ತು, ಸರ್ವರ್ ಪ್ರಾಬ್ಲಮ್ ಇತ್ತು. ಇಷ್ಟು ಡೇ ನಾವು ನೋಡ್ತಾ ಹೋಗೋದಾದರೆ ಚಲನ್ ಪ್ರಾಬ್ಲಮ್ ಇತ್ತು. ಚಲನ್ ನೋಡಿದ್ರೆ ಡೌನ್ಲೋಡ್ ಆಗ್ತಾ ಇಲ್ಲ ಆಗಿತ್ತು. ಸೊ ಎಷ್ಟೋ ಜನಕ್ಕೆ ನಾನು ಚಲನ್ ಲಿಂಕ್ ಕೂಡ ಬಿಟ್ಟಿದ್ದೀನಿ, ಆ ಮೂಲಕ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಅಷ್ಟೇ ಅಲ್ಲದೆ ಇವಾಗ ಫೈನಲ್ ಪ್ರಿಂಟ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆಲ್ರೆಡಿ ಆ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ, ಯಾವ ರೀತಿ ಚಲನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಾನು ಕಾಂಟ್ಯಾಕ್ಟ್ ಮಾಡಿದವ್ರಿಗೆಲ್ಲ ಚಲನ್ ಡೌನ್ಲೋಡ್ ಮಾಡೋ ಲಿಂಕನ್ನು ಕೂಡ ಕಳಿಸಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಪೇ ಕೂಡ ಮಾಡಿದ್ದಾರೆ. ಬಟ್ ಫೈನಲ್ ಪ್ರಿಂಟ್ ಬರ್ತಾ ಇಲ್ಲ. ಆಲ್ರೆಡಿ ಆ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಇವಾಗ ಫೋಟೋ ಮತ್ತು ಸಿಗ್ನೇಚರ್ಗೆ ಬರೋಣ. ಸೊ ನಿನ್ನೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ, ಆಲ್ಮೋಸ್ಟ್ ಇವಾಗ 100%ಅಲ್ಲಿ 80% ಜನರದು ಸಿಗ್ನೇಚರ್ ಅಂದು ಫೋಟೋ ಮಾತ್ರ ನಿನ್ನೆ ಮಾತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬಂದುಬಿಟ್ಟಿದೆ. ಇನ್ಕ್ಲೂಡ್ ನನ್ನ ಸೇರಿ ಹೇಳ್ತಿದ್ದೀನಿ. ನನ್ನ ಕಸ್ಟಮರ್ ಒಬ್ಬರು ಬಂದಿದ್ರು, ಅವ್ರದ್ದು ಕೂಡ ನಾನು ಇನ್ನೂ ಜಸ್ಟ್ ID ಒಂದು ಕ್ರಿಯೇಟ್ ಆಗಿತ್ತು. ಕ್ರಿಯೇಟ್ ಆಗಿ ಇನ್ನೇನು ನಾನು ಫೋಟೋ ಮತ್ತು ಸಿಗ್ನೇಚರು ಅಪ್ಲೋಡ್ ಮಾಡಬೇಕಂತ ಹೋಗ್ತೀನಿ. ಯು ಹ್ಯಾವ್ ಆಲ್ರೆಡಿ ಫೋಟೋ ಆ್ಯಂಡ್ ಸೈನ್ಡ್ ಅಪ್ಲೋಡೆಡ್ ಅಂತ ಬಂತು. ನನಗೊಂದ್ಸಲ ಕಂಗಾಲಾಯಿತು, ಏನಪ್ಪ ಈ ರೀತಿ ಬಂದುಬಿಡ್ತು ಅಂತ. ಸೊ ಅವಾಗ ನಾನು ಡೈರೆಕ್ಟಾಗಿ ಚಲನ್ ಡೌನ್ಲೋಡ್ ಹೋಗಿಬಿಟ್ಟು ಅಪ್ಲಿಕೇಶನ್ ನೋಡ್ತೀನಿ, ಫೋಟೋ ಯಾರ್ದು ಸಿಗ್ನೇಚರ್ ಯಾರ್ದು ಒಂದಕ್ಕೊಂದು ಸಂಬಂಧ ಇಲ್ಲ. ಸಿಸ್ಟಮಲ್ಲಿ ಫೋನಲ್ಲಿ ಆ ಫೋಟೋನೂ ಇಲ್ಲ, ಸಿಗ್ನೇಚರು ಇಲ್ಲ. ಎಲ್ಲಿಂದ ಬಂತಪ್ಪ ನನಗೆ ಗೊತ್ತಾಗಿಲ್ಲ. ಒಂದ್ಸಲ ನನಗೆ ಕಂಗಾಲಾಗೋದೆ, ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಸೊ ಈ ರೀತಿ ಈ ಹಿಂದೆನೂ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗಿಂದನೂ ನನಗೆ ಕೆಲವೊಂದು ಕಾಲ್ಗಳು ಬರ್ತಾಯಿತ್ತು. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಏನೋ ಇವರೇ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು, ಆ ರೀತಿ ಆಗಿಲ್ಲ ಅಂದ್ಕೊಂಡಿದ್ದೆ. ಬಟ್ ನಿನ್ನೆ ನನಗಾಗಿರೋ ರೀತಿ ನೋಡಿಬಿಟ್ಟು ನನಗನ್ನಿಸ್ತು, ಇಲ್ಲ ಇದು ಅವ್ರ ಮಿಸ್ಟೇಕ್ ಇಲ್ಲ, ಇದು ಸರ್ವರ್ ಪ್ರಾಬ್ಲಮ್ಮು ಅಂತ ನನಗನ್ನಿಸ್ತು. ಸೊ ಈ ಹಿಂದೆ ಯಾರಿಗೆ ಮಿಸ್ಟೇಕ್ ಆಗಿತ್ತು ಅದೇ ರೀತಿ ಇವಾಗ ನಿನ್ನೆ ಯಾವ ರೀತಿ ಇದು ಮಿಸ್ಟೇಕ್ ಆಗಿದೆ ಅವ್ರಿಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ನಾನೇನು ಹೇಳಲ್ಲ, ಡೈರೆಕ್ಟ್ ನಾನು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವ್ರೇನು ಹೇಳಿದಾರಂತ ನೀವು ಡೈರೆಕ್ಟಿಗೆ ಪ್ರೂಫ್ ಆಗಿ ಕೇಳ್ಕೊಬಿಡಿ. ನಾನು ಹೇಳಿದ್ರೆ ಎಷ್ಟೋ ಜನ ಅಂದ್ಕೊಳ್ತೀರಾ ನೀವು ಹೇಳ್ತಿದ್ದೀರಾ, ಬಟ್ ನಮಗೆ KPTCL ಕಡೆಯಿಂದ ಇನ್ಫಾರ್ಮೇಷನ್ ಬಂದಿಲ್ಲ ಅಂತ. ಸೊ ನಾನು ಡೈರೆಕ್ಟಾಗಿ 10 ಸಲ 20 ಸಲ ಕಾಲ್ ಮಾಡಿ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಲಾಸ್ಟಿಗೆ ಅವ್ರು ಕಾಲ್ ರಿಸೀವ್ ಮಾಡಿದ್ದಾರೆ. ಸೊ ಅವ್ರು ಕಾಲ್ ರಿಸೀವ್ ಮಾಡಿಬಿಟ್ಟು ಏನು ಮಾತಾಡಿದ್ದಾರೆ ನೋಡಿ. ಸೊ ಆ ಮಾತನ್ನು ಕೇಳಿ ನಿಮ್ಗೆ 100% ಈ ಪ್ರಾಬ್ಲಮ್ ಆದವ್ರು ಖುಷಿ ಆಗೇ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸ್ವಲ್ಪ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ನೀವು ಕೇಳಿಸ್ಕೊಳ್ಳಿ, ಮತ್ತೆ ನಾವು ಡಿಸ್ಕಸ್ ಮಾಡೋಣ. ಓಕೆ ಬನ್ನಿ ಫ್ರೆಂಡ್ಸ್, ಫಸ್ಟ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಇದನ್ನ. ಹಲೋ ಮೇಡಮ್, ನಮಸ್ತೆ. ಮೇಡಮ್, ನಾವು ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತಾಡ್ತಿರೋದು. ನಿನ್ನೆ ಮೇಡಮ್ ಅಪ್ಲಿಕೇಶನ್ KPTCL ಹಾಕಿದ್ವಿ. ಸೊ ಹಾಕಿದಾಗ ಎಲ್ಲ ಡೀಟೇಲ್ಸು ಕೂಡ ಸರಿಯಾಗಿತ್ತು. ಅದು ಆಟೋಮೆಟಿಕ್ಲಿ ಫೋಟೋ ಮತ್ತು ಸಿಗ್ನೇಚರ್ ಬೇರೆ ಯಾರ್ದೋ ತೊಗೊಂಡಿದೆ ಮೇಡಮ್. ಸೊ ಇದು ಯಾವ ರೀತಿ ಮೇಡಮ್, ಏನು ಆಗ್ಬೋದು ಮೇಡಮ್? ಇದಕ್ಕೆ ಏನಾದ್ರು ಎಡಿಟ್ ಆಪ್ಷನ್ ಏನಾದ್ರು ಮಾಡ್ಕೊಳ್ಬೋದಾ? ಏನಾಗಲ್ಲ ಸರ್, ಎಲ್ಲಾದ್ರು ಹಂಗಾಗೈತ್ರಿ. ನೀವು ಅದನ್ನ ಈಗ ಚಲನ್ ಜನರೇಟ್ ಮಾಡ್ಕೊಡ್ತಾರ, ಅದನ್ನ ಫೋಟೋ ಮತ್ತು ಸೈನ್ದು ಅವಾಗ ಇದ್ರ ಟೈಮ್ನಾಗ ಅದನ್ನ ವೆರಿಫಿಕೇಶನ್ ಟೈಮ್ನಾಗ ಸರಿ ಮಾಡ್ಬೋದು ಮೇಡಮ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಅದನ್ನ ಸರಿ ಮಾಡ್ಕೊಳ್ತೀರಲ್ಲ ಮೇಡಮ್? ಅದು ಮಾಡ್ಕೊಡ್ತಾರೆ ಸರ್. ಇವಾಗೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಮೇಡಮ್? ಅದು ಏನಾಗಲ್ಲ ಚಲನ್ ಇದನ್ನ ಮಾಡ್ಕೊಡ್ತಾರೆ. ಸರಿ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು ಸರ್? ಮೇಡಮ್, ಜ್ಞಾನೇಶ್ವರ್ ಶಿವಾಜಿ ಸೋನಲ್ಗಿ ಅಂತ. ನಾವು ಉತ್ತರ ಕನ್ನಡ ಸಿದ್ದಾಪುರ ತಾಲೂಕಿಂದ ಮಾತಾಡ್ತಿರೋದು. ಜ್ಞಾನೇಶ್ವರ್ ಶಿವಾಜಿ ಸೋನಲ್ಗಿ. ಹಾಂ ಸರ್, ಮೊಬೈಲ್ ನಂಬರ್ ಹೇಳಿ. 99 ಹಾಂ 80 ಹಾಂ ರೀ 646292. ಹೌದು ಮೇಡಮ್. ಅಂದರೆ ಮೇಡಮ್, ನಂದು ಒಬ್ಬಂದೇ ಅಲ್ಲ, ತುಂಬ ಜನ ಇದೇ ಥರ ಪ್ರಾಬ್ಲಮ್ ಬಂದಿತ್ತು ನಿನ್ನೆ, ಅದಕ್ಕೋಸ್ಕರ ಕಾಲ್ ಮಾಡಿದ್ದಾಗಿತ್ತು ಮೇಡಮ್. ಎಲ್ಲ ಯಾರ್ದಾಗೈತಲ್ಲ ಅವ್ರಿಗೆಲ್ಲ ನೀವೇ ಹೇಳ್ರಿ, ಆಕೈತಿ ಇದ್ರ ಟೈಮ್ನಾಗ ಮಾಡ್ಕೊಡ್ತಾರೆ ಸರ್. ಒಂದ್ಸತಿ ನೀವು KPTCL ಹಾಕಿರಲ್ಲ, ಅಲ್ಲೂ ಒಂದ್ಸತಿ ಹೇಳ್ರಿ. ಸರಿ ಮೇಡಮ್, ಓಕೆ ಮೇಡಮ್. ಓಕೆ ಫ್ರೆಂಡ್ಸ್, ನೀವೇ ಸ್ವತಃ ಆಡಿಯೋನ ಕೇಳಿದ್ರಿ ಅಲ್ವಾ? ನಾನು ಇಲ್ಲ ಅಂದರೂ ಮಿನಿಮಮ್ಮು 10 to 20 ಕಾಲ್ ಮಾಡಿದ್ಮೇಲೆ ರಿಸೀವ್ ಮಾಡಿದ್ದಾರೆ. ಎಷ್ಟೋ ಜನರು ಕೂಡ ನಾನು ಕಾಲ್ ಮಾಡಿ ಹೇಳಿದ್ರು, ಸರ್ ಕಾಲೇ ರಿಸೀವ್ ಮಾಡ್ತಿಲ್ಲ ಅಂತ. ಸೊ ನನಗೆ ಪ್ರಾಬ್ಲಮ್ ಆಗಿರೋದು ಅಷ್ಟೇ ಅಲ್ಲದೆ ನಿಮಗೂ ಪ್ರಾಬ್ಲಮ್ ಆಗಿದೆ ಅಲ್ವಾ? ಇವಾಗ ನಿಮಗೆ ಮೈಂಡ್ ಒಂದು ಲೆಕ್ಕದಲ್ಲಿ ರಿಲ್ಯಾಕ್ಸ್ ಆಯಿತು ಅಂದ್ಕೊಳ್ತೀನಿ. ಮೈಂಡಲ್ಲಿರೋದು
ತೆಗೆದುಬಿಡಿ. ರಿಜೆಕ್ಟ್ ಆಗುತ್ತೆ, ನಾನು ಸೆಲೆಕ್ಷನ್ ಆಗಲ್ಲ ಈ ರೀತಿ ಅಂತ ಇರುತ್ತೆ. ನೀವೇನಾದರೂ ಸೆಲೆಕ್ಷನ್ ಆದರೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅವರು ಅದನ್ನು ಸರಿ ಮಾಡ್ಕೊಳ್ತಾರೆ. ಸೊ ನೀವು ಚಲನ ಇವಾಗ ತೆಗ್ದಿರೋದನ್ನ ಪೇ ಮಾಡಲಿಕ್ಕೆ ಪರವಾಗಿಲ್ಲ. ಸೊ ಇವಾಗ ಧೈರ್ಯದಿಂದ ಹೋಗಿ ಚಲನ ಪೇ ಮಾಡ್ಕೊಳ್ಳಿ. ನಿಮ್ಮ ಸೆಲೆಕ್ಷನ್ ಲಿಸ್ಟಲ್ಲಿ ಏನಾದ್ರು ನಿಮ್ಮ ಹೆಸರು ಬಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅವರು ಅದನ್ನು ಸರಿ ಮಾಡ್ಕೊಳ್ತಾರೆ. ಏನಕ್ಕಂತಂದರೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಸರ್ವರ್ ಇಶ್ಯೂ ಆಗಿರೋದ್ರಿಂದ ಅವ್ರು ಅದನ್ನು ಸರಿ ಮಾಡ್ಕೊಳ್ತಾರೆ. ಡೇಟ್ ಅಂತೂ ಅಂದರೆ ಎಡಿಟ್ ಆಪ್ಷನ್ ಅಂತೂ ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ನೀವು ತಿಳ್ಕೊಬೋದು. ಎಡಿಟ್ ಆಪ್ಷನ್ ಯಾವುದೇ ಕಾರಣಕ್ಕೂ ಬರಲ್ಲ ನಿಮಗೆ. ಎಡಿಟ್ ಆಪ್ಷನ್ಗೆ ವೇಟ್ ಮಾಡಬೇಡಿ. ಫೋಟೋ ಮತ್ತು ಸಿಗ್ನೇಚರ್ ಏನಿದೆ ಅಲ್ವಾ, ಬೇರೆಯವ್ರದ್ದು ಬಂದಿದೆ, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಸರ್ವರ್ ಇಶ್ಯೂ. ಸೊ ಅದು ತಲೆಯಿಂದ ತೆಗೆದುಬಿಡಿ. ನಿಮ್ದು ಏನಾದ್ರು ಸೆಲೆಕ್ಷನ್ ಆದರೆ ವೆರಿಫಿಕೇಷನ್ ಆಗುತ್ತೆ, ಅವ್ರು ಅದನ್ನು ಸರಿ ಮಾಡ್ಕೊಳ್ತಾರೆ. ಸೊ ಇವಾಗ ನಿಮ್ಗೆ ಸಮಾಧಾನ ಆಯ್ತು ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನನ್ನ ಮಾಹಿತಿಯಿಂದ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ನ ಕೂಡ ಮಾಡಿ. ಮತ್ತು ಇನ್ನೂ ಕೂಡ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ನೆಕ್ಸ್ಟ್ ಮಂತ್ 5ನೇ ತಾರೀಕುವರೆಗೂ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಡಿಸೆಂಬರ್ 5ನೇ ತಾರೀಕುವರೆಗೂ ನೀವು ಚಲನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಚಲನ ಡೌನ್ಲೋಡ್ ಮಾಡಿಕೊಂಡು ಡಿಸೆಂಬರ್ 10ನೇ ತಾರೀಕೊಳಗೆ ನೀವು ಚಲನ ಕಟ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಚಲನ್ ಲಿಂಕ್ ಇನ್ನೂ ಯಾರಿಗೆ ಸಿಕ್ಕಿಲ್ಲ ಈ ಕೂಡಲೇ ನನಗೆ ಮೆಸೇಜ್ ಹಾಕಿ ವಾಟ್ಸಪ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಅದರಲ್ಲಿ ಜಾಯ್ನ್ ಆಗಿ ನನ್ನ ಫೋನ್ ನಂಬರ್ ಸಿಗುತ್ತೆ, ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಿದ್ದೀನಿ. ನೀವು ಮೆಸೇಜ್ ಮಾಡಿದ್ರೆ ನಾನು ಸ್ವಲ್ಪ ಲೇಟ್ ಆದರೂ ಕೂಡ ನಿಮಗೆ 100% ಲಿಂಕ್ನ ಕಳಿಸ್ತೀನಿ. ಆ ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್ ಫ್ರೆಂಡ್ಸ್, ಇನ್ನೊಂದೇನಂತ ಅಂದರೆ ಪೇಮೆಂಟ್ ಮಾಡಿ ಬಂದು ಕೂಡ ನಿಮ್ಮದು ಫೈನಲ್ ಪ್ರಿಂಟ್ ಬರ್ತಾ ಇಲ್ಲ ಅನ್ನೋರಿಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ನಾ ಹಿಂದೆ ವಿಡಿಯೋ ಮಾಡಿದ್ದೀನಿ, ಮತ್ತು ನೀವು ಅದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ, ಮತ್ತು ಈ ವಿಡಿಯೋನ ಹೊಸಬ್ರು ನೋಡ್ತಿದ್ರೆ, ಮತ್ತು ಅವರೇ ನೋಡ್ತಿದ್ರೆ, ಇನ್ನೊಂದು ಸಲ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವೇನಾದರೂ ಚಲನ್ನ ಪೇ ಮಾಡಿ ಬಂದು 5 ಡೇಸ್ಗಿಂತ ಜಾಸ್ತಿ ಆಗಿದೆ ಅಂದರೆ ಅಲ್ಲಿ ಏನು ನೋಟಿಫಿಕೇಷನಲ್ಲಿ ಓನ್ಲಿ 48 ಅವರ್ಗೆ ಪೇಮೆಂಟ್ ಕನ್ಫರ್ಮ್ ಆಗುತ್ತೆ, ಫೈನಲ್ ಪ್ರಿಂಟ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಆ ರೀತಿ ಇವಾಗ ಆಗ್ತಾ ಇಲ್ಲ. ಸರ್ವರ್ ಪ್ರಾಬ್ಲಮಿಂದ ಮಿನಿಮಮ್ 5 ಡೇಸ್ ಆಗ್ತಾ ಇದೆ ಎಷ್ಟೋ ಜನರದು. ಸೊ ಎಷ್ಟೋ ಜನರ 5 ಡೇಸ್ ಅಬವ್ ಆದರೂ ಕೂಡ ಆಗ್ತಾ ಇಲ್ಲ. ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂದರೆ 5 ಡೇಸ್ ಅಬವ್ ಆದವರು ಈ ಸೈನು, ಕೆಲವೊಬ್ರು ವಿತೌಟ್ OTP ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಚಲನು, ಅವಾಗ ಈ ಸೈನ್ ಪೆಂಡಿಂಗ್ ಇರುತ್ತೆ. ಈ ಸೈನ್ ಪೆಂಡಿಂಗ್ ಇದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಈ ಸೈನ್ ಮಾಡದೆ ಫೈನಲ್ ಪ್ರಿಂಟ್ನ ತೊಗೊಳ್ಳಿಕ್ಕೆ ಬರಲ್ಲ. ಅವಾಗ ಏನು ಮಾಡಬೇಕಂದ್ರೆ ಚಲನ್ ಡೌನ್ಲೋಡ್ ಮಾಡೋ ಕಡೆ ಹೋಗಿ ಇನ್ನೊಂದ್ಸಲ OTP ಹಾಕಿ ಚಲನ್ನ ಕನ್ಫರ್ಮ್ ಮಾಡಿ ಕ್ಲೋಸ್ ಹೊಡೆದ್ಬಿಟ್ಟು ಅಲ್ಲಿ OTP ಹಾಕಿ ಕನ್ಫರ್ಮ್ ಮಾಡಿ ಕ್ಲೋಸ್ ಹೊಡೆದು ಫೈನಲ್ ಪ್ರಿಂಟ್ನ ಈಸಿಯಾಗಿ ತೊಗೊಳ್ಬೋದು. ಸೊ ಈ ಸೈನ್ ಪೆಂಡಿಂಗ್ ಇರೋರು ಈ ಕೂಡಲೇ ಅದನ್ನು ಮಾಡ್ಕೊಳ್ಳಿ, ನಿಮ್ಮ ಫೈನಲ್ ಪ್ರಿಂಟ್ನ ತೊಗೊಳ್ಳಿ. ಫೈನಲ್ ಪ್ರಿಂಟ್ನಲ್ಲಿ ಸಿಗ್ನೇಚರ್ ವೆರಿಫೈಡ್ ಬಂದರೆ ಏನು ಟೆನ್ಷನ್ ತಗೋಬೇಡಿ. ಏನಕ್ಕಂತಂದರೆ ಸಿಗ್ನೇಚರ್ ವೆರಿಫೈಡ್ ಅದು ಏನು ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಕೂಡ ಇದೇ ರೀತಿ ಬರುತ್ತೆ. ಸೊ ಅದರಿಂದ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ, ಸಿಗ್ನೇಚರ್ ನಾಟ್ ವ್ಯಾಲಿಡ್, ನಾಟ್ ವೆರಿಫೈಡ್ ಇದೆ ಅಂತ, ಆ ರೀತಿ ಏನೂ ಆಗಲ್ಲ, ಅದು ಎಲ್ಲರಿಗೂ ಬರುತ್ತೆ. ಅದನ್ನು ಟೆನ್ಷನ್ ಬಿಟ್ಟಾಕಿ ಅಂತ ಹೇಳ್ತಿದ್ದೀನಿ. ಮತ್ತು ನೀವೇನಾದರೂ ಕೆಲವೊಂದು ಚಿಕ್ಕ ಚಿಕ್ಕ ತಪ್ಪುಗಳನ್ನ ಮಾಡಿದರೆ ಅದಕ್ಕೆ ಎಡಿಟ್ ಆಪ್ಷನ್ ಅಂತೂ ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನ ಇದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ಸರ್ ಈ ರೀತಿ ಸರ್ವರ್ ಪ್ರಾಬ್ಲಮ್ ಆಗಿತ್ತು ಈ ರೀತಿ ಅಂತ. ಈಗ ನಾನು ಕಾಲ್ ಮಾಡಿದಾಗ ರಿಸೀವ್ ಮಾಡಿ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಟ್ಟ ಮೇಡಮ್ಗಂತೂ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ಏನಕ್ಕಂತಂದರೆ ಅವ್ರು ಹೇಳಿರೋ ಒಂದೇ ಒಂದು ಮಾತಿಗೆ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ. ಅವರು ಎಷ್ಟೋ 20 ಕಾಲ್ ಆದಮೇಲೂ ಕೂಡ ಅಟ್ಲೀಸ್ಟ್ ರಿಸೀವ್ ಮಾಡಾದರೂ ಒಂದು ಸರಿಯಾಗಿರೋ ಇನ್ಫಾರ್ಮೇಷನ್ ಕೊಟ್ಟರು. ಈ ಹಿಂದೆ ಎಷ್ಟೋ ಕಾಲ್ ಮಾಡಿದಾಗ ಯಾವುದೇ ಇನ್ಫಾರ್ಮೇಷನ್ ಕೊಡದೆ ನೋಟಿಫಿಕೇಷನ್ ನೋಡಿ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಿದ್ರು. ಬಟ್ ಇವ್ರು ಮಾತ್ರ ಇನ್ಫಾರ್ಮೇಷನ್ ಕೊಟ್ಟರು. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಆ ಮೇಡಮ್ಗೆ. ಅಷ್ಟೇ ಅಲ್ಲದೆ ಮತ್ತು ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಾಟ್ಸಪ್ ಗ್ರೂಪ್ ಲಿಂಕ್ ಅಂತೂ ಇದೆ, ಜಾಯ್ನ್ ಆಗಿಬಿಟ್ಟು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಸ್ವಲ್ಪ ಲೇಟ್ ಆದರೂ ಕೂಡ 100% ನನಗೆ ಗೊತ್ತಿರೋದನ್ನ ನಿಮ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ ಫ್ರೆಂಡ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನಂಥ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಮತ್ತೆ KPTCL ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀನಿ. ಮತ್ತು ಎಲ್ಲ ಜಾಬಿಂದ ಸ್ಕಾಲರ್ಶಿಪ್ಪಿಂದ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.